ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನಾನು ಮನೇಲಿ ನಾವು ಯಾವ ಥರ ತುಂಬ ಸಿಂಪಲ್ಲಾಗಿ ಪಾಪ್ಕಾರ್ನ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈವ್ನಿಂಗ್ ಟೈಮ್ನಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಸೊ ತುಂಬ ಈಸಿಯಾಗಿರೋ ಮೆಥಡ್ನಲ್ಲಿ ರೆಡಿ ಮಾಡ್ಕೊಳ್ಬಹುದು. ತುಂಬ ಜನರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಸೊ ಗೊತ್ತಿಲ್ಲದವ್ರಿಗೋಸ್ಕರ ವಿಡಿಯೋ ಮಾಡಿರೋದು. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಈ ಪಾಪ್ಕಾರ್ನ್ ಮಾಡೋದು ಯಾವ ಥರ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಇವಾಗ ಎಣ್ಣೆ ಹಾಕ್ಕೊಳ್ಳಿ. ಒಂದು 3 ರಿಂದ 4 ಚಮಚ ಎಣ್ಣೆ ಹಾಕಿದ್ದೀನಿ. ಇದಕ್ಕಿವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, 1 ಚಮಚದಷ್ಟು, ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇದಕ್ಕಿವಾಗ ನಾನಿಲ್ಲಿ ಒಂದು ಟೀ ಕುಡಿಯೋ ಕಪ್ಪಿಂದ 1 ಕಪ್ನಷ್ಟು ಪಾಪ್ಕಾರ್ನ್ ಹಾಕ್ತಾಯಿದ್ದೀನಿ. ಇದು ನಿಮಗೆ ಪಾಪ್ಕಾರ್ನ್ ಮಾಡೋ ಮೆಕ್ಕೆಜೋಳ ಆರಾಮಾಗಿ ಮಾರ್ಕೆಟ್ನಲ್ಲಿ ಸಿಗುತ್ತೆ. ವಿ ಎ ಬಜಾರ್ ಆಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ನಲ್ಲಿ ಆಗಿರ್ಬೋದು, ಎಲ್ಲಾದರೂ ಕೂಡ ಸಿಗುತ್ತೆ ನಿಮ್ಗೆ ಈಸಿಯಾಗಿ. ಇದನ್ನು ತಂದುಬಿಟ್ಟು ನೀವು ಈ ಥರ ಎಣ್ಣೆಲಿ ಹಾಕ್ಬಿಟ್ಟು ಆರಾಮಾಗಿ ಮಾಡ್ಕೊಳ್ಬೋದು. ಇದನ್ನ ಇವಾಗ ಬಿಸಿ ಇರೋ ಎಣ್ಣೆಗೆ ಚೆನ್ನಾಗಿ ಆಗಿಬಿಟ್ಟು 1 ನಿಮಿಷ ಕೈ ಆಡಿಸ್ಕೊಳ್ಳಿ. ತುಂಬಾ ಬಿಸಿ ಆಗಿರಬಾರ್ದು ಎಣ್ಣೆ, ಸ್ವಲ್ಪ ಮೀಡಿಯಮ್ ಆಗಿ ಹೀಟ್ ಆದರೆ ಸಾಕು. 1 ನಿಮಿಷದವರೆಗೂ ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇರಿ ಎಣ್ಣೆಯಲ್ಲಿ. ಇದನ್ನು ಇದು ಸ್ವಲ್ಪ ವೈಟ್ ಕಲರ್ ಆಗುತ್ತೆ. ಅದಾದ ನಂತರ ಇದನ್ನ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಅದೆಲ್ಲ ಚಟಪಟ ಅಂತ ಸಿಡಿಯೋವರೆಗೂ ಬಿಟ್ಬಿಡಬೇಕು. ಕುಕ್ಕರ್ಗೆ ನೀವು ಮುಚ್ಚುವಾಗ ರಬ್ಬರ್ ಕೂಡ ಹಾಕಬಾರ್ದು, ಮತ್ತು ಮೇಲ್ಗಡೆ ವಿಸಿಲ್ ಕೂಡ ಹಾಕ್ಕೊಳ್ಬೇಡಿ. ಇದನ್ನ ಇವಾಗ ಮೇಲ್ಗಡೆ ಮುಚ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಇದು ಚೆನ್ನಾಗಿ ಚಟಪಟ ಅಂತ ಸಿಡಿದಿದೆ. ಒಂದು 4 ನಿಮಿಷದ ನಂತರ ಚೆಕ್ ಮಾಡ್ಕೊಳ್ಳೋಣ. ಇನ್ನೂ ಸಿಡಿತಾ ಇದೆ ನೋಡಿ, ಸ್ವಲ್ಪ ಸ್ವಲ್ಪ. ಪರ್ಫೆಕ್ಟಾಗಿ ಇಲ್ಲಿ ರುಚಿಕರವಾದ ಪಾಪ್ಕಾರ್ನ್ ರೆಡಿಯಾಗಿದೆ. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಮನೇಲೇ ಪಾಪ್ಕಾರ್ನ್ ಮಾಡ್ಕೊಳ್ಳೋದಂತ. ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.